ಬೆಂಗಳೂರಿಗೆ ಈಗ ಓಡೋ ಸಮಯ. ನೀವು ಸ್ವರ ಓಡೋದಕ್ಕೆ ಶುರುವಾಗಿ. ಅರೆ ಇದೇನಪ್ಪ ಇದ್ದಕ್ಕಿದ್ದ ಹಾಗೆ ಓಡು ಅಂತಾರಲ್ಲ ಅನ್ಕೊಂಡ್ರಾ? ಹೌದು, ಸನ್ಫೀಸ್ಟ್ 10K ಮ್ಯಾರಥಾನ್ ರೇಸ್ಗೆ ಚಾಲನೆ ದೊರೆತಾಗಿದೆ. ಭಾನುವಾರದ ಈ ಮಹಾ ಓಟದಲ್ಲಿ ವಿಐಪಿಗೂ ಸೇರಿದಂತೆ 15,000 ಜನ ಪಾಲ್ಗೊಳ್ತಾ ಇದ್ದಾರೆ. ಕಾಲಿಗೆ ಶೂಸ್ ಕಟ್ಕೊಂಡು ರೆಡಿ ಆಗ್ತಾ ಇರೋ ಸ್ಪರ್ಧಿಗಳು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ನೀವೇ ನೋಡಿ. ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೊಂದು ಮ್ಯಾರಥಾನ್ಗೆ ಸಜ್ಜಾಗಿದೆ. ಸನ್ಫೀಸ್ಟ್ 10K ರನ್ಗೆ ದಿನಗಣನೆ ಶುರುವಾಗಿದೆ. ಮೇ 31ಕ್ಕೆ ನಡೆಯಲಿರುವ ಈ ಮ್ಯಾರಥಾನ್ಗೆ ರೇಡಿಯೋ ಮಿರ್ಚಿಯ ಸಹಯೋಗವಿದೆ. ಈ ಮ್ಯಾರಥಾನ್ ಸಾಧನಗಳ ವಸ್ತು ಪ್ರದರ್ಶನಕ್ಕೆಂದು ಸಾರಿಗೆ ಸಚಿವ ಆರ್ ಅಶೋಕ್ ಚಾಲನೆ ಕೊಟ್ಟರು. ಈಗಾಗಲೇ ಓಟಕ್ಕೆ 22,000 ಅರ್ಜಿಗಳು ಬಂದಿವೆ. 15,000 ರನ್ನರ್ಸ್ಗಳಿಗೆ ಮ್ಯಾರಥಾನ್ನಲ್ಲಿ ಓಡೋ ಅವಕಾಶ ದೊರೆತಿದೆ. ವಿಶೇಷವೆಂದರೆ ಸುಮಾರು 60 ಹೊರದೇಶಗಳ ಕ್ರೀಡಾಪಟುಗಳು ಕೂಡ ಮ್ಯಾರಥಾನ್ನಲ್ಲಿ ಹೆಜ್ಜೆ ಹಾಕಲಿದ್ದಾರೆ. ಟ್ರಾಫಿಕ್ ಜಾಮ್ ಏನು ಅನಿಸ್ತದೆ, ನಿಮಗೇನು ಅನಿಸಲ್ಲ. ಅದರಿಂದ ಕಾರು ಮೋಟರ್ ಬೈಕು ಎಲ್ಲ ಬಿಟ್ಟು ಈ ಓಟದಲ್ಲಿ ಪಾಲ್ಗೊಂಡು ದೇಶದ ವಿದೇಶದ 60 ದೇಶದ ಓಟಗಾರರು ಇದರಲ್ಲಿ ಪಾಲ್ಗೊಳ್ತಾರೆ, ಕ್ರೀಡಾಪಟುಗಳು. ಅಂದಹಾಗೆ ಈ ಮ್ಯಾರಥಾನ್ಗೆ ಸಿನಿಮಾ ರಂಗು ಕೂಡ ಉಂಟು. ಕ್ರೀಡಾಪಟುಗಳನ್ನ ಹೊರತುಪಡಿಸಿದಂತೆ ಸಿನಿಮಾ, ಕಲೆ, ರಾಜಕೀಯ ಹೀಗೆ ಅನೇಕ ಕ್ಷೇತ್ರಗಳ ರನ್ನರ್ಸ್ ಸ್ಪರ್ಧಿಸಲಿದ್ದಾರೆ. ಸಂಬಂಧಪಟ್ಟಾಗಿ ಇವತ್ತು ಏನು ಬೆಂಗಳೂರಿನಲ್ಲಿ ಸುಮಾರು 1,000 ಜನ ಈ ಒಂದು ಮ್ಯಾರಥಾನಲ್ಲಿ ಭಾಗವಹಿಸ್ತಿದ್ದಾರೆ. ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಸೊ ಅದು ಹಾಗೇನೆ ಏನು ಒಂದು ಸನ್ಫೀಸ್ಟ್ ಮತ್ತು ರೇಡಿಯೋ ಮಿರ್ಚಿ ಎಲ್ಲರೂ ಸೇರಿ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ಬೆಂಗಳೂರಲ್ಲಿರುವಂತೆಲ್ಲ ನಾವೆಲ್ಲ ಜೊತೆಗೂಡಿ ಓಡಬೇಕು ಅನ್ನೋದು ನನ್ನೊಂದು ಸಂದೇಶ. ಕಳೆದ ಬಾರಿಯ ತಪ್ಪುಗಳು ಮರುಕಳಿಸದಂತೆ ತಡೆಯೋಕೆ ಸೂಕ್ತ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪೊಲೀಸ್, ಪಾಲಿಕೆಯ ಸಹಾಯ ಪಡೆಯಲಾಗಿದೆ. ಟ್ರಾಫಿಕ್ ಸಮಸ್ಯೆ ತಡೆಗೆ ಭರ್ಜರಿ ಪ್ಲಾನ್ ಕೂಡ ರೆಡಿಯಾಗಿದೆ. ಹಾಗಾಗಿ ಈ ಬಾರಿಯ ಮ್ಯಾರಥಾನ್ ಸಕ್ಸಸ್ ಅನ್ನೋದು ಸಾರಿಗೆ ಸಚಿವರ ವಿಶ್ವಾಸದ ನುಡಿ. ಕಳೆದ ಬಾರಿ ಏನು ಮಿಸ್ಟೇಕ್ಸ್ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ಈ ಇವೆಂಟ್, ಸನ್ಫೀಸ್ಟ್ ಈವೆಂಟ್ ಯಶಸ್ವಿಯಾಗಬೇಕು ಅನ್ನೋದು ನಮ್ಮ ಆಸೆ. ಅದೇನೇ ಇರಲಿ, ಈ ಆರೋಗ್ಯ ಓಟಕ್ಕೆ ಯಾವುದೇ ಅನಾರೋಗ್ಯ ಬರ್ದಿರಲಿ ಅನ್ನೋದಷ್ಟೇ ಎಲ್ಲರ ಆಶಯ. ಶೋಭಾ ಜೋಜಿಗ, ಸುವರ್ಣ ನ್ಯೂಸ್, ಬೆಂಗಳೂರು.